ಕೊಡಗಿನ ವೀರ ರಂಜನ್ ಶಾರ್ಪ್ ಶೂಟರು ಎಲ್ಲರೂ ಹೊರಗೆ ಬಂದರು. ನಮ್ಮ ರಮೇಶ್ ಡಾಕ್ಟ್ರು ಎಲ್ಲರೂ ವಾಪಸ್ ಬಂದರು. ರಮೇಶ್ ಡಾಕ್ಟ್ರು ಒಂದು ಮಾತು ಹೇಳಿದರು, ಯಾರಿಗ ಫೋನ್ ಮಾಡಿ DFOಗೆನ, ನಾವು ಈ ಆನೆಗಳನ್ನ ಹಿಡಿಯೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಇನ್ನೂ ನಾವು ಮತ್ತೆ ಕಾಡೊಳಗೆ ಹೋದರೆ ನಮ್ಮವ್ರು ಯಾರು ಒಬ್ಬರು ಹೋಗ್ಬೋದು, ಇಲ್ಲ ಅಂದರೆ ನಮ್ಮ ಆನೆನೂ ಒಂದು ನಾವು ಕಳ್ಕೊಬೇಕಾಗ್ತದೆ. ನಾನು ಇಂಥ ಕೆಲಸಕ್ಕೆಲ್ಲ ಕೈ ಹಾಕೋದಿಲ್ಲ, ನಾನು ನಿಲ್ಲಿಸಿಬಿಡ್ತೀನಿ ಅಂದರು. ಆಮೇಲೆ ಎಲ್ಲರೂ ಮತ್ತೆ ವಾಪಸ್ ಬಂದು ಅಷ್ಟರೊಳಗೆ ಅಮ್ಮುದೀಣೆ ಕಾಡು ಯಾವ ರೀತಿ ಇದೆ ಅಂದರೆ ಸ್ವಲ್ಪ ಇಳಿಜಾರು, ಒಂದು ಸೈಡು ಭಾರಿ ಜರಿ, ಒಂದು ಸೈಡು ತುಂಬ ಇಳಿಜಾರು, ಒಂದು ಸೈಡು ಎತ್ತರ, ಅದರೊಳಗೆ ನೀರು ಕೆರೆಗಳು, ಅದು ಆನೆಗೆ ಹೇಳಿ ಮಾಡಿಸಿದಾಗ ಜಾಗ. ಆಮೇಲೆ ತುಂಬ ಬೈನೆ ಮರಗಳಿವೆ. ಬೈನೆ ಮರಗಳು ಆನೆಗಳಿಗೆ ಸಿಕ್ಕಿರೆ ಈ ಮನುಷ್ಯರಿಗೆ ಬಿರಿಯಾನಿ ಸಿಕ್ಕಿದಂಗೆ. ಅಷ್ಟು ಬೈನೆ ಮರ ಅಷ್ಟು ಟೇಸ್ಟ್ ಇರ್ತದೆ. ಅಷ್ಟೇ ಅಲ್ಲ, ಒಂದು ವಯಸ್ಸಾದ ಬೈನೆ ಮರನ ಸಿಗಿದು ತಿಂದಾಗ ಅದರೊಳಗೊಂಥರ ಹಿಟ್ಟಿರ್ತದೆ, ಅದನ್ನ ತಿಂದಾಗ ಆನೆಗೆ ಕಿಕ್ ಹೊಡಿತದೆ. ಅಂದರೆ ಅದರಲ್ಲೇ ಶೇಂದಿ ಬರೋದು. ಹಾಗಾಗಿ ಆನೆಗಳು ಹೊಟ್ಟೆನೂ ತುಂಬುತ್ತದೆ, ಕಿಕ್ಕು ಹೊಡಿತದಲ್ಲ, ಹಾಗಾಗಿ ಬೈನೆ ಮರಗಳನ್ನ ಹುಡುಕಿ ತಿಂತವೆ ಅಂತ ಕಾಡು ಅದು. ಅದು ಪಕ್ಕ ಎಲೆ ಉದುರೋ ಕಾಡು, ಇಡೀ ಮರಗಳೆಲ್ಲ ಎಲೆ ಉದುರಿತ್ತು. ಆಮೇಲೆ ನಾವು ಕ್ಯಾಂಪಿಗೆ ಬಂದು ವಾಪಸ್ಸು ಮತ್ತೆ ಎಲ್ಲಿಂದಲೂ ಡಾಕ್ಟ್ರ್ ಮೇಲೆ ಒಂದು ಒತ್ತಡ ಬಂತು, ಇಲ್ಲ ಅದಕ್ಕೆ ರೇಡಿಯೋ ಕಾಲರ್ ಹಾಕಿ ಅಂತ. ಅದ್ರ ಮಧ್ಯದಲ್ಲಿ ನಾನು ಒಂದು ಮಾತು ಹೇಳೋದು ಮರೆತೆ. ಏನು ಮದ ಬಂದು ಆನೆ ಅದೇ ಏನು ಈಗ ಒಬ್ಬನ ಸೊಂಟ ಮುರಿದು ಒಬ್ಬನ ಸಾಯಿಸ್ತು. ಆ ಆನೆ ಹೇಗೆ ಏನು ಮಾಡ್ತಿತ್ತು ಅಂದರೆ, ಹೊರಗಡೆಯಿಂದ ನಮ್ಮ ಆನೆಗಳು ಬಂದಿದ್ದಕ್ಕೆ ಅದು ಅಷ್ಟು ರೋಷವೇಷ ಆಗಿದ್ದು. ಯಾಕೆಂದರೆ ಅದರ ಸಾಮ್ರಾಜ್ಯದೊಳಗೆ ಇನ್ನೊಬ್ಬರು ಬಂದಾಗ ಅವು ಸಹಿಸಲ್ಲ ಆನೆ, ಅದರಲ್ಲೂ ಮದ ಬಂದ ಆನೆ. ಮತ್ತೆ ಏನು ಮಾಡ್ತಿತ್ತು ಅಂದರೆ ಪದೇ ಕಾಡೊಳಗಿಂದ ಬಂದು ಕಾಫಿ ತೋಟದಲ್ಲಿ ಬಂದು ಎಲ್ಲರನ್ನು ಶೋ ಮಾಡಿ ಎಲ್ಲರನ್ನು ಅಟ್ಟಾಡಿಸಿ ಮತ್ತೆ ವಾಪಸ್ ಹೋಗಿ ಅಲ್ಲಿ ಇನ್ನೊಂದು ಆನೆ ಇತ್ತು, ಆ ಆನೆಗೆ ಪ್ರೊಟೆಕ್ಷನ್ ಕೊಡ್ತಿತ್ತು, ಅದಕ್ಕೆ ಬೆಂಗಾವಲಾಗಿ ನಿಂತ್ಕೊಂತಿತ್ತು. ಈ ಥರ ನಾನು ನೋಡಿಲ್ಲ. ಆದರೆ ನಮ್ಮ ಭೀಮಾ ಆನೆ ಏನು ನಮ್ಮ ಸಕಲೇಶ್ವರದ ಭೀಮಾ ಆನೆ ಮಾತ್ರ ಹೊರಗಡೆಯಿಂದ ಆನೆ ಬಂದಾಗ ಇಡೀ ಕುಟುಂಬನೇ ಅದು ರಕ್ಷಣೆ ಮಾಡ್ತಿತ್ತು. ತನ್ನ ಕುಟುಂಬ ತನ್ನ ಪರಿವಾರ ರಕ್ಷಣೆ ಮಾಡೋಕ್ಕಾಗಿ ಅದು ಕಾಡಾನೆಗಳ ಜೊತೆನೂ ಮನುಷ್ಯರ ಹತ್ರನೂ ಫೈಟಿಂಗ್ ನಿಂತಿತ್ತು. ಆದರೆ ಅದನ್ನು ಬಿಟ್ಟರೆ ಈ ಆನೆ ನಾನು ನೋಡಿದೆ. ಆಮೇಲೆ ಆನೇನು ಎರಡು ಆನೆಗಳು ಒಟ್ಟಿಗೆ ನಿಂತಿದ್ದು. ಅಷ್ಟೇ ಅಲ್ಲ, ಅವು ಎಲ್ಲಿಗೂ ಓಡಲೂ ಇಲ್ಲ. ಯಾಕೆಂದರೆ ಸಾಮಾನ್ಯಕ್ಕೆ ಆನೆಗಳು ಇಷ್ಟೆಲ್ಲ ರದ್ದ ಅಂತ ಆದಮೇಲೆ ಇಷ್ಟೆಲ್ಲ ಸದ್ದು ಗದ್ದಲ ಮನುಷ್ಯರ ಮೇಲೆ ಕೂತಿರೋ ಆನೆ ಮೇಲೆ ಕೂತಿರೋ ಮನುಷ್ಯರನ್ನು ನೋಡಿರೋ ಓಡಬೇಕಿತ್ತು, ಅದು ಓಡಲೇ ಇಲ್ಲ. ಆಮೇಲೆ ಬಂದು ಊಟ ಮಾಡಿದ ಮೇಲೆ ಇವ್ರ ಮೇಲೆ ಒಂದು ಒತ್ತಡ ಬಂತು, ಮತ್ತೆ ಹೋದು. ಮತ್ತೆ ಆನೆ ತಗೊಂಡೋಗಲಿಲ್ಲ. ಯಾಕೆಂದರೆ ಆನೆ ನಮ್ಮ ಸಾಕಿದಾನೆ, ಅದರೊಳಗೆ ಹೋಗಕ್ಕೆ ಸಾಧ್ಯನೇ ಇರಲಿಲ್ಲ. ಅದ್ರ ಮೇಲೆ ಮಾವುತ ಬೇರೆ ಕೂತ್ಕೋಬೇಕು. ಆಮೇಲೆ ಅಲ್ಲೇ ಇದ್ದ ಆನೆಗಳು ನಿಧಾನಾಗಿ ಮೂವ್ ಆಗೋಕ್ಕೆ ಶುರುವಾದವು. ಯಾಕೆಂದರೆ ಸಾಮಾನ್ಯಕ್ಕೆ ಆನೆಗಳು ದಿನದ 24 ಗಂಟೆಯಲ್ಲಿ 16 ಗಂಟೆ ಆಹಾರ ತಿಂದರೆ ಇನ್ನು ಉಳಿದ ಒಂದು 7-8 ಗಂಟೆಯಲ್ಲಿ ಅವುಗಳ ಸ್ನಾನ ಅದು ಇದು ಮಾಡ್ತವೆ. ಸಾಮಾನ್ಯಕ್ಕೆ 4 ಗಂಟೆ ಮಾತ್ರ ನಿದ್ದೆ ಮಾಡೋದು. ಉಳಿದು 8 ಗಂಟೆಯಲ್ಲಿ 4 ಗಂಟೆ ನಿದ್ದೆ ಮಾಡಿದರೆ ಇನ್ನೊಂದು 4 ಗಂಟೆ ಉಳಿಯುತ್ತೆ. ಹೀಗೆ ಇವು 2:30-3 ಗಂಟೆಗೆ ಆನೆ ಮೂವ್ ಆಗೋಕ್ಕೆ ಶುರುವಾದವು. ಅಲ್ಲಿಂದ ಮಸ್ಕುಲಿ ಬೆಟ್ಟ ಅಂತ, ಅದು ಮೊದಲೇ ಆ ಭಾಗ ಸಿಕ್ಕಾಬಟ್ಟೆ ಟೆರನ್, ಗುಡ್ಡಗಾಡು ಪ್ರದೇಶ, ಕಲ್ಲು ಬಂಡೆಗಳು, ದೊಡ್ಡ ಬಂಡೆಗಳು, ಕಿರಿದಾದ ದಾರಿಗಳು, ಬಿದಿರು ಮೆಣಕೆಗಳು. ಅಲ್ಲಿ ಇನ್ನು ಮಸ್ಕುಲಿ ಬೆಟ್ಟ ಇರೋದು ಅಲ್ಲಿಂದ ಕೆಲವೇ ಕಿಲೋಮೀಟ್ರ್ ದೂರ. ಅದು ಸಿಕ್ಕಾಬಟ್ಟೆ ಥಿಕ್ ಫಾರೆಸ್ಟ್, ಅದು ಭಾರಿ ಇಳಿಜಾರಾದ ಕಾಡು. ಅಲ್ಲಿಗೆ ಹೋಗ್ತಾಯಿದ್ದು ಇವರು ಸುಮಾರು 5 ಗಂಟೆವರೆಗೂ ಆನೆಗಳನ್ನ ಫಾಲೋ ಮಾಡಿರೋ. ಒಂದು ಆನೆ ಚಿಕ್ಕ ಆನೆನಾರ ಹೊಡೆದು ಅದಕ್ಕೆ ಒಂದು ರೇಡಿಯೋ ಕಾಲರ್ ಹಾಕೋದು ಅಂತ, ಅದು ಸಾಧ್ಯನೇ ಆಗಲಿಲ್ಲ. 5 ಗಂಟೆ ಮೇಲೆ ಯಾವುದೇ ಆಪ್ರೇಷನ್ ಮಾಡೋಂಗಿಲ್ಲ ಕಾನೂನು ಪ್ರಕಾರ. ಆಮೇಲೆ ಅಲ್ಲಿ ನಿಲ್ಲಿಸಿರು, ಅಲ್ಲಿಂದ ವಾಪಸ್ ಬಂದರು. ವಾಪಸ್ ಬಂದ ಮೇಲೆ
ಎಲ್ಲರೂ ಒಂದು ನಿಟ್ಟುಸಿರು ಬಿಟ್ಟರು. ಯಾಕೆ ಅಂದರೆ ಒಂದು ಕಡಿಮೆ ಅಂದರೆ 2 ಜನ ಸಾಯಬೇಕಿತ್ತು, ಇಲ್ಲ ಅಂದರೆ ಒಂದು ಆನೆ ಹೋಗ್ಬೇಕಾಗಿತ್ತು. ಅಂಥ ಸದೃಢವಾದ ಅಂಥ ಸಲಗನ ನಾನು ನೋಡಿದ್ದು ಇದೇ ಫಸ್ಟು. ಆದರೆ ನನಗೆ ಅಂಥದ್ದೊಂದು ಸಲಗ ಉಂಟಲ್ಲ ಅಂತ ಖುಷಿ ಆಯಿತು. ಯಾಕೆಂದರೆ ಈ ಭಾಗದಲ್ಲಿ ಹಿಂದೆ ಒಂದು ಗಂಟು ಆನೆ ಅಂತ, ಯಾಕೆಂದರೆ ಅದರ ಹೊಟ್ಟೆ ಹತ್ರ ಒಂದು ಗಂಟು ಬಂದಿತ್ತು, ಒಂದು ತೆಂಗಿನಕಾಯಿ ಅಷ್ಟು ತಪ್ಪದ್ದೊಂದು. ಆಮೇಲೆ ಆ ಆನೆ, ಆ ಭಯಂಕರ ಆನೆ, ಅದು ಭಾರಿ ದಪ್ಪ ಆನೆ, ಅದನ್ನ ಹಿಡಿಯೋದು ಅಂತ ಅಭಿಮನ್ಯು ಬಂದಾಗ ನಾನೇ ಬೇಡ ವಸಂತ, ಅದು ಆ ಕಾಡಲ್ಲಿ ಆಗಲ್ಲ, ಮತ್ತು ಆನೆ ಭಾರಿ ಸ್ಟ್ರಾಂಗ್ ಇದೆ ಅನ್ನೋತ್ತಿಗೆ ವಸಂತ ವಾಪಸ್ ಹೋಗಿದ್ದ ಅಭಿಮನ್ಯು ಕರ್ಕೊಂಡು. ಅದು ಆಕಸ್ಮಿಕವಾಗಿ ಕರೆಂಟಿಗೆ ಸತ್ತೋದ್ಮೇಲೆ ನಂಗೆ ಭಾರಿ ಬೇಜಾರಾಯಿತು. ಯಾಕೆಂದರೆ ಈ ಭಾಗದಲ್ಲಿ ಅಲ್ಲಿ ಭೀಮ, ಇಲ್ಲಿ ಬೈರ, ಇಲ್ಲಿ ಗಂಟು, ಹೀಗೆ ಗಂಟಾನೆ ಹೀಗಿದ್ದು ಹೋಗಿಬಿಡು. ಅಂದರೆ ಈ ಭಾಗದ್ದು ಒಂದು ಭಾರಿ ಸಲಗ ಹೋಯ್ತಲ್ಲ ಅಂತ ಈಗ ಇನ್ನೊಂದು ಸಲಗ ನಂಗೆ ಸಿಕ್ತು. ಅದಕ್ಕೆ ನಾನೇ ಒಂದು ಹೆಸರು ಇಡಬೇಕು. ಯಾಕೆಂದರೆ ಅದು ನನಗೆ ನನ್ನ ಮನಸ್ಸು ಗೆದ್ದಿದೆ ಆ ಒಂಟಿ ಸಲಗ. ಯಾಕೆಂದರೆ ಅದು ಇವತ್ತು ಅದರದ ಪೌರುಷ, ಅದರ ಪರಾಕ್ರಮ ನೋಡಿ ನನಗೆ ಮನಸೋತು ಹೋಗಿದ್ದೀನಿ. ಇಂಥ ಆನೆಗಳು ನಮ್ಮ ಕಾಡಲ್ಲಿ ಇದ್ದರೆ ಕಾಡಿಗೂ ಒಂದು ಶೋಭೆ. ಇಷ್ಟೆಲ್ಲ ಆಯಿತು. ಅಷ್ಟೊತ್ತಿಗೆ ನಮ್ಮ ಜನಪ್ರಿಯ MLA ರಾಜೇಗೌಡರು ಬಂದರು. ಎಲ್ಲ ಆನೆಗಳಿಗೂ ಕಲ್ಲಂಗಡಿ ಎಲ್ಲ ಹಣ್ಣು ಎಲ್ಲ ಕೊಟ್ಟರು. ಆಮೇಲೆ ಫಾರೆಸ್ಟ್ ಇಲಾಖೆಯವ್ರನ್ನೆಲ್ಲ ಎಲ್ಲನೂ ಕರೆಸಿ ಭಾರಿ ಹೊಗಳಿರು. ಆಮೇಲೆ ಒಬ್ಬ ಒಳ್ಳೆ MLAಗಳೆಲ್ಲ ಬೆಂಗಳೂರಿಂದ ಬರೋದೇ ಕಷ್ಟ. ಆದರೆ ಇವರು ಪ್ರತಿ ಒಂದು ಆನೆ ಇಲ್ಲಿ ಹಿಡಿದವಾಗಲೂ ನಾನು ಇರ್ತೀನಿ, ಅಲ್ಲಿಗೆ ಬಂದೇ ಬರ್ತಾರೆ, ಕಾಡೊಳಗೂ ಬರ್ತಾರೆ. ಇದೆಲ್ಲ ಎಲ್ಲ MLAಗಳಿಗೆ ಆಗದಿಲ್ಲ ಕೆಲಸ. ಆಮೇಲೆ ನಮ್ಮ ಫಾರೆಸ್ಟ್ ಇಲಾಖೆಯವ್ರನ್ನೆಲ್ಲ ಚೆನ್ನಾಗಿ ಹುರಿದುಂಬಿಸಿರು. ಆಮೇಲೆ ನಾನು ETF ನಾನು ಹೇಳಿದೆ, ರಾಜೇಗೌಡ್ರೆ ETF ಹುಡುಗರಿಗೆ ಸಂಬಳ ಕಡಿಮೆ ಆಯಿತು, ಅರಣ್ಯ ಮಂತ್ರಿಗಳಿಗೆ ಹೇಳಿ ಸಂಬಳ ಜಾಸ್ತಿ ಮಾಡಿ ಅಂತ. ಆಯಿತು, ನಾನು ಈ ಸತಿ ಮಾತಾಡ್ತೀನಿ, ಅದನ್ನ ಜಾಸ್ತಿ ಮಾಡ್ತೀನಿ ಅಂತ ಹೇಳಿದರು. ಇಷ್ಟೆಲ್ಲ ಆಗಿ ಈಗ ನಾವು ಸುಮಾರು 6-7 ಗಂಟೆ ಆಯಿತು, ವಾಪಸ್ ಬರ್ತಾಯಿದ್ದೀವಿ. ನಾಳೆನೂ ಇದು ಮುಂದುವರಿಯುತ್ತೆ. ನಾನು ನಾಳೆನೂ ಬರೋಣ ಅಂತಿದ್ದೀನಿ. ನೋಡ್ಬೇಕು ಏನು ಮಾಡೋದು ಅಂತ. ಆದರೆ ನನಗೆ ಈಗಲೂ ನನ್ನ ಕಣ್ಣಿಗೆ ಕಟ್ಟಿದಂಗಿದೆ. ಕಾಡೊಳಗಿಂದ ಒಂದು ಆನೆ 2 ದೈತ್ಯ ಸಲಗಗಳನ್ನು ಕೇರ್ ಮಾಡ್ದಲೆ ಸುಮಾರು 25-30 ಜನರನ್ನ ಮೇಲೆ ದಾಳಿ ಮಾಡೋಕ್ಕೆ ಬಂದು ಒಬ್ಬ ಮರ ಹತ್ತಿದ್ದನ್ನು ಸೊಂಡ್ಲಲ್ಲಿ ಮರಕ್ಕೆ ಸೊಂಡ್ಲಾಕಿ ಅವನ್ನ ಎಳ್ಕಣಕ್ಕೆ ಮಾಡಿದ್ದು, ಮತ್ತೆ ವಾಪಸ್ ಕಾಡೊಳಗಿಂದ ಬಂದಿದ್ದು. ಇಂಥ ಒಂದು ಮಹಾಪರಾಕ್ರಮಿ ಆನೆಗಳನ್ನ ನಾನು ನೋಡಲೇ ಇಲ್ಲ ನಮ್ಮ ಭೀಮನ್ ಬಿಟ್ಟರೆ. ನನಗೆ ಖುಷಿ ಆಯಿತು ಇವತ್ತು ಆನೆ ವರ್ತನೆ ನೋಡಿ. ಮತ್ತೊಂದು ಖುಷಿ ಆಯಿತು, ನಾನು ಬೆಳಗ್ಗೆ ದೇವ್ರಿಗೆ ಕೈ ಮುಕ್ಕಂದೇ ಹೋಗಿದ್ದೆ. ಅಲ್ಲೇ ಒಂದು ನಮ್ಮಲ್ಲೆಲ್ಲ ಮಲೆನಾಡಲ್ಲಿ ಕಾಫಿ ತೋಟಗಳಲ್ಲಿ ಚೌಡಮ್ಮನ ಬನಗಳು ಇರ್ತವೆ. ಅಲ್ಲಿ ಒಂದು ಚೌಡಮ್ಮನ ಬನ ಇತ್ತು. ಕೈ ಮುಗಿದು ನಾನು ಹೇಳಿದೆ, ಈ ಆನೆ ಸಿಕ್ಕೋದು ಬೇಡ, ಇವತ್ತು ಈ ಆನೆ ಹೋಗಲಿ, ಇಲ್ಲ ಅಂದರೆ ಈ ಆನೆ ಜೀವನ ಪರ್ಯಂತ ಜೈಲಲ್ಲಿ ಕೊಳಿಬೇಕಾಗ್ತದೆ. ಇದಕ್ಕೆ ಈ ಆನೆ ನಮಗೆ ಇರಲಿ ಅಂತ ಕೈ ಮುಗಿದಿದ್ದೆ. ಇವತ್ತು ತಪ್ಪಿಸ್ಕೊಂಡಿದೆ. ನಾಳೆನೂ ದೇವರದಿಂದ ತಪ್ಪಿಸ್ಕೊಂಡ್ಲಿ. ನಾನು ನಾಳೆನೂ ಹೋಗ್ತೀನಿ. ನಾಳೆನೂ ನಾನು ಅಲ್ಲಿ ಹೋಗಿ ನಾನು ಅವ್ರ ಜೊತೆ ಸೇರ್ಕೊಳ್ತೀನಿ ಅಂತ ಹೇಳ್ತಾ ಇದ್ದೀನಿ. ಇವತ್ತು ಇಷ್ಟು ವಿಚಾರ ಆಯಿತು. ಆಮೇಲೆ ಫಾರೆಸ್ಟ್ನೆಲ್ಲ ಖುಷಿ ಬಿಟ್ರೆ ನೀವು 3 ದಿವಸದಿಂದ ತುಂಬ ಓಡಾಡ್ತಾ ಇದ್ದೀರಾ? ಹೌದು, ನಾವು ಲಾಸ್ಟ್ ಟೈಮು ಓಡಾಡ್ತಿದ್ರಿ. ನಾನು ನನ್ನ ಸ್ವಂತ